ಆಜಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಈಗ CWMA ಈ ರೀತಿಯಾದಂತಹ ಆದೇಶವನ್ನ ಹೊರಡಿಸಿದೆ, ನೀರು ಬಿಡಬೇಕು ಅಂತ ಹೇಳಿ. ಹಾಗಾದ್ರೆ ಬಿಡ್ಲೇಬೇಕಾ? ಬೇರೆ ದಾರಿನೇ ಇಲ್ವಾ? ಮತ್ತೊಂದು ಸುತ್ತಿನ ಕಾನೂನು ಹೋರಾಟಕ್ಕೆ ಕರ್ನಾಟಕ ಈಗ ಸಜ್ಜಾಗ್ತಾ ಇರೋದು. CWMA ಆದೇಶ ಪ್ರಶ್ನಿಸಿ ಸುಪ್ರೀಂ ಕೋರ್ಟ್ ಮೊರೆ ಹೋಗೋದಕ್ಕೆ ಸಿದ್ಧತೆ ನಡೀತಾ ಇದೆ ಅನ್ನೋ ಮಾಹಿತಿ ಬರ್ತಾ ಇದೆ. ನೋಡಿ, CWMA ಆದೇಶ ಬಂದಿದೆ ಅಂದ ತಕ್ಷಣ ನೀರು ಬಿಡಬೇಕು ಬಿಡಬಾರದು ಅದನ್ನ ಕರ್ನಾಟಕ ತೀರ್ಮಾನ ಮಾಡುತ್ತೆ. ಈಗ ಸುಪ್ರೀಂ ಕೋರ್ಟ್ ಮೊರೆ ಹೋಗಬಹುದು. ಕಾನೂನು ಹೋರಾಟದ ಜೊತೆ ಸರ್ವಪಕ್ಷ ಸಭೆ ಕರೆದಿದ್ದಾರೆ CM DK ಶಿವಕುಮಾರ್. ಸರ್ವಪಕ್ಷ ನಾಯಕರ ಸಲಹೆ ಪಡೆದು ಮುಂದಿನ ಕಾನೂನು ಹೋರಾಟವನ್ನ ಮಾಡಲಿದ್ದಾರೆ. ಮುಂದಿನ ವಾರವೇ ಸುಪ್ರೀಂ ಕೋರ್ಟ್ಗೆ ರಾಜ್ಯದ ಅಪೀಲು ಅರ್ಜಿ ಹೋಗುತ್ತೆ. ಅಪೀಲು ಅರ್ಜಿಯಲ್ಲಿ CWRC ಹಾಗೂ CWMA ತಪ್ಪು ಗ್ರಹಿಕೆ ಬಗ್ಗೆ ಮಾಹಿತಿ ನೀಡಲಾಗುತ್ತೆ. ಡ್ಯಾಂಗಳಲ್ಲಿನ ನೀರಿನ ಸಂಗ್ರಹದ ಕುರಿತಂತೆ ಕೋರ್ಟ್ಗೆ ಮಾಹಿತಿಯನ್ನ ನೀಡಲಾಗುತ್ತೆ. ಸದ್ಯಕ್ಕೀಗ ತಮಿಳುನಾಡಿನ ಮೆಟ್ಟೂರು ಡ್ಯಾಂನಲ್ಲಿ ಎಷ್ಟು ನೀರಿದೆ, ರಾಜ್ಯದ 4 ಡ್ಯಾಂಗಳಲ್ಲಿ ನೀರು ಎಷ್ಟಿದೆ ಅನ್ನೋದರ ಬಗ್ಗೆ ಮಾಹಿತಿಯನ್ನು ನೀಡಲಾಗುತ್ತೆ. ಸಂಕಷ್ಟ ವರ್ಷದ ಸೂತ್ರದ ಅನ್ವಯವು ನೀರು ಬಿಡೋದು ಅಸಾಧ್ಯ ಅಂತ ವಾದವನ್ನ ಮಾಡಲಾಗುತ್ತೆ. ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರ ಆದೇಶ ಮಾರ್ಪಾಡಿಗೆ ಮನವಿಯನ್ನ ಮಾಡಿಕೊಳ್ಳಲಾಗುತ್ತೆ. ಸುಪ್ರೀಂ ಕೋರ್ಟ್ ಆದೇಶ ಮಾರ್ಪಾಡು ಮಾಡಿದ್ರೆ ರಾಜ್ಯಕ್ಕೆ ವರ ಆಗುತ್ತೆ, ಇಲ್ಲ ಅಂದ್ರೆ ಶಾಪ ಕಟ್ಟಿಟ್ಟ ಬುತ್ತಿ. ಆದ್ರೆ ಈಗ ಅಂತೂ ನಿಜಕ್ಕೂ ಕೂಡ ಇದು ರಾಜ್ಯಕ್ಕೆ ಅನ್ಯಾಯವಾಗಿದೆ ಅಂತಾನೆ ಹೇಳಬಹುದು. ಭಾನುವಾರ 11 ಗಂಟೆಗೆ ಕಾವೇರಿ ಸಂಬಂಧಪಟ್ಟಂತೆ ಸರ್ವಪಕ್ಷದ ಸಭೆಯನ್ನ ಭಾನುವಾರ 11 ಗಂಟೆಗೆ ಕೃಷ್ಣಾದಲ್ಲಿ ಕರೆದಿದ್ದೇನೆ. ನಮ್ಮೆಲ್ಲ ಮಾಜಿ ಮುಖ್ಯಮಂತ್ರಿಗಳಿಗೆ ಮತ್ತು ಆ ಭಾಗದ ಸಂಸತ್ ಸದಸ್ಯರುಗಳಿಗೆ ಎಲ್ಲ ಕೂಡ ಮತ್ತು ಎಲ್ಲ ಪಕ್ಷದ ನಾಯಕರುಗಳಿಗೆ, ಫ್ಲೋರ್ ಲೀಡರ್ಸ್ಗೆ ಕೂಡ ನಾವು ಆಹ್ವಾನವನ್ನು ಕೊಟ್ಟಿದ್ದೇವೆ. ಅವರೆಲ್ಲ ಬಂದು ಪಾರ್ಟಿಸಿಪೇಟ್ ಮಾಡಲಿಕ್ಕೆ ಆಲ್ ಪಾರ್ಟಿ ಮೀಟಿಂಗ್ ಅನ್ನ ಕರೆದು ಚರ್ಚೆ ಮಾಡ್ತೇವೆ. ಮುಂದಕ್ಕೆ ಯಾವ ದಿಕ್ಕಿನಲ್ಲಿ ತೆಗೆದುಕೊಂಡು ಹೋಗ್ಬೇಕು. ಕಾವೇರಿ ಸಂಬಂಧಪಟ್ಟಂತೆ ಸರ್ವಪಕ್ಷದ ಸಭೆಯನ್ನ ಭಾನುವಾರ 11 ಗಂಟೆಗೆ ಕೃಷ್ಣಾದಲ್ಲಿ ಕರೆದಿದ್ದೇನೆ. ನಮ್ಮೆಲ್ಲ ಮಾಜಿ ಮುಖ್ಯಮಂತ್ರಿಗಳಿಗೆ ಮತ್ತು ಆ ಭಾಗದ ಸಂಸತ್ ಸದಸ್ಯರುಗಳಿಗೆ ಎಲ್ಲ ಕೂಡ ಮತ್ತು ಎಲ್ಲ ಪಕ್ಷದ ನಾಯಕರುಗಳಿಗೆ, ಫ್ಲೋರ್ ಲೀಡರ್ಸ್ಗೆ ಕೂಡ ನಾವು ಆಹ್ವಾನವನ್ನು ಕೊಟ್ಟಿದ್ದೇವೆ. ಅವರೆಲ್ಲ ಬಂದು ಪಾರ್ಟಿಸಿಪೇಟ್ ಮಾಡಲಿಕ್ಕೆ ಆಲ್ ಪಾರ್ಟಿ ಮೀಟಿಂಗ್ ಅನ್ನ ಕರೆದು ಚರ್ಚೆ ಮಾಡ್ತೇವೆ. ಮುಂದಕ್ಕೆ ಯಾವ ದಿಕ್ಕಿನಲ್ಲಿ ತೆಗೆದುಕೊಂಡು ಹೋಗ್ಬೇಕು. ಕಾವೇರಿ ಸಂಬಂಧಪಟ್ಟಂತೆ ಸರ್ವಪಕ್ಷದ ಸಭೆಯನ್ನ ಭಾನುವಾರ 11 ಗಂಟೆಗೆ ಕೃಷ್ಣಾದಲ್ಲಿ ಕರೆದಿದ್ದೇನೆ. ನಮ್ಮೆಲ್ಲ ಮಾಜಿ ಮುಖ್ಯಮಂತ್ರಿಗಳಿಗೆ ಮತ್ತು ಆ ಭಾಗದ ಸಂಸತ್ ಸದಸ್ಯರುಗಳಿಗೆ ಎಲ್ಲ ಕೂಡ ಮತ್ತು ಎಲ್ಲ ಪಕ್ಷದ ನಾಯಕರುಗಳಿಗೆ, ಫ್ಲೋರ್ ಲೀಡರ್ಸ್ಗೆ ಕೂಡ ನಾವು ಆಹ್ವಾನವನ್ನು ಕೊಟ್ಟಿದ್ದೇವೆ. ಅವರೆಲ್ಲ ಬಂದು ಪಾರ್ಟಿಸಿಪೇಟ್ ಮಾಡಲಿಕ್ಕೆ ಆಲ್ ಪಾರ್ಟಿ ಮೀಟಿಂಗ್ ಅನ್ನ ಕರೆದು ಚರ್ಚೆ ಮಾಡ್ತೇವೆ. ಮುಂದಕ್ಕೆ ಯಾವ ದಿಕ್ಕಿನಲ್ಲಿ ತೆಗೆದುಕೊಂಡು ಹೋಗ್ಬೇಕು. ಕಾವೇರಿ ಸಂಬಂಧ ಗಮನಿಸ್ತಾ ಇದ್ವಲ್ಲ, ಈಗ ಮುಖ್ಯಮಂತ್ರಿಗಳು ಕೂಡ ಹೇಳಿದ್ದಾರೆ, ಅಂದ್ರೆ ಸರ್ವಪಕ್ಷಗಳ ಸಭೆಯನ್ನ ಕರೆದಿದ್ದೀವಿ, ಅಲ್ಲಿ ಚರ್ಚೆಯನ್ನ ಮಾಡ್ತೀವಿ, ಅದಾದ ನಂತರ ಒಂದು ನಿರ್ಧಾರಕ್ಕೆ ಬರ್ತೀವಿ ಅನ್ನೋ ನಿಟ್ಟಿನಲ್ಲಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇದರ ಜೊತೆಗೆ ಈಗ ರಾಜ್ಯದಲ್ಲಿ ಬಹಳಷ್ಟು ಆಕ್ರೋಶ ಕೂಡ ವ್ಯಕ್ತವಾಗ್ತಾ ಇದೆ. ಕನ್ನಡ ಪರ ಹೋರಾಟಗಾರರು, ರೈತರು ಎಲ್ಲರೂ ಕೂಡ ಹೋರಾಟವನ್ನ ಮಾಡ್ತಾ ಇರೋದು. ಸೊ ಹಾಗಾಗಿನೇ ಅಷ್ಟು ಸುಲಭ ಅಲ್ಲ ಕರ್ನಾಟಕದ ಸರ್ಕಾರಕ್ಕೂ ಕೂಡ. ಈಗ ಹೌದು, CWMA ಹೇಳಿದೆ ಅಂದ ತಕ್ಷಣ ನೀರು ಬಿಡೋದಕ್ಕಾಗಲ್ಲ, ರಾಜ್ಯದಲ್ಲಿ ಅಂತ ಪರಿಸ್ಥಿತಿ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಮಾರುತಿ ಪಾವಗಡ ಸಂಪರ್ಕದಲ್ಲಿದ್ದಾರೆ. ಮಾರುತಿ ಪಾವಗಡ, ನಿಜಕ್ಕೂ ನಿರೀಕ್ಷೆ ಬಹಳ ಇತ್ತು, ಬಟ್ ಅದು ನಮ್ಮ ವಿರುದ್ಧನೇ ಬಂದಿದೆ. ಈಗ CWMA ಹೇಳಿದೆ ಅಂದ ತಕ್ಷಣ ನೀರು ಬಿಡಲೇಬೇಕಾ? ಬೇರೆ ದಾರಿ ಏನಿಲ್ವಾ? ಇಲ್ಲ, ನಾವು ಮುಂದೆ ಕಾನೂನು ಹೋರಾಟ ಮುಂದುವರಿಸಬೇಕು ಅಂತ ಹೇಳಿದ್ರೆ ಈಗ ಈ ಆದೇಶವನ್ನು ಪಾಲನೆ ಮಾಡಲೇಬೇಕು. ಅದು 3500 ಕ್ಯೂಸೆಕ್ ಬಿಡ್ತೀವೋ ಇಲ್ಲ ಅದಕ್ಕಿಂತಲೂ ಸ್ವಲ್ಪ ಕಡಿಮೆ ಬಿಡ್ತೀವಿ. ಒಟ್ಟಿನಲ್ಲಿ ನೀರಂತೂ ಬಿಡಲೇಬೇಕಾಗಿರುವಂಥ ಅನಿವಾರ್ಯ ಪರಿಸ್ಥಿತಿಯಲ್ಲಿ ರಾಜ್ಯ ಸರ್ಕಾರ ಇರುವಂಥದ್ದು ನಿಜ. ಇವತ್ತಿನ ಆದೇಶ ಯಾಕಂತ ಹೇಳಿದ್ರೆ ಮೊನ್ನೆ CWRC ಅವರು ಆದೇಶ ಕೊಟ್ಟಾಗಲೂ ಕೂಡ
ರಾಜ್ಯ ಸರ್ಕಾರ ನೀರು ಬಿಟ್ಟಿರಲಿಲ್ಲ. ರಾಜ್ಯ ಸರ್ಕಾರ ನೀರು ಬಿಡೋದಕ್ಕೆ ಮನಸ್ಸು ಮಾಡಿದ್ರು ಕೂಡ ಮಂಡ್ಯದಲ್ಲಿ ಬೃಹತ್ ಪ್ರತಿಭಟನೆ ಆಯಿತು. ಅದೇ ರೀತಿ ವಿಪಕ್ಷಗಳು ಕೂಡ ಯಾವುದೇ ಕಾರಣಕ್ಕೂ ನೀರು ಬಿಡಬಾರ್ದು ಅಂತ ಒತ್ತಾಯ ಮಾಡಿದ್ವು. ಕನ್ನಡ ಪರ ಸಂಘಟನೆಗಳು ಕೂಡ ಬೀದಿಗೆ ಇಳಿದು ಹೋರಾಟವನ್ನು ಮಾಡಿದ್ರು. ಹೀಗಾಗಿ ರಾಜ್ಯ ಸರ್ಕಾರ CWMA ಅಪೀಲು ಅರ್ಜಿ ಸಲ್ಲಿಕೆ ಮಾಡಿದ ಬಳಿಕ ತೀರ್ಮಾನ ಮಾಡೋಣ ಅನ್ನುವಂಥ ಒಂದು ನಿರ್ಧಾರಕ್ಕೆ ಬಂದಿತ್ತು. ಇವತ್ತು ವಾದ ಪ್ರತಿವಾದವನ್ನು ಆಲಿಸಿರುವಂತಹ CWMA ಅಧಿಕೃತವಾಗಿ ಆದೇಶವನ್ನು ಹೊರಡಿಸಿದೆ. CWRC ಏನು 3500 ಕ್ಯೂಸೆಕ್ ನೀರು 15 ದಿನಗಳ ಕಾಲ ಬಿಡಬೇಕು ಅನ್ನುವಂಥ ಒಂದು ಆದೇಶ ಏನಿತ್ತು ಆ ಆದೇಶವನ್ನು ಎತ್ತಿಡಿದಿದೆ. ಆದರೆ ಇದಕ್ಕೂ ಮುಂದುವರೆದು ತಮಿಳುನಾಡವರು ಕೇಳಿದ್ದು ಪ್ರತಿದಿನವೂ ಕೂಡ 7000 ಕ್ಯೂಸೆಕ್ ನೀರು ನಮಗೆ ಬಿಡಬೇಕು, ಯಾಕಂತ ಹೇಳಿದ್ರೆ ಈ ತಿಂಗಳಲ್ಲಿ ಇಷ್ಟು ಬಿಡಬೇಕು ಅಂತ 2018ರಲ್ಲಿ ಏನು ಸುಪ್ರೀಂ ಕೋರ್ಟ್ ಆದೇಶ ಇತ್ತು ಆ ಆದೇಶದಂತೆ ನೀರು ಬಿಟ್ಟಿಲ್ಲ ಅಂತ. ಆದರೆ ಸಾಮಾನ್ಯ ವರ್ಷ ಬೇರೆ, ಸಂಕಷ್ಟದ ವರ್ಷ ಬೇರೆ. ಈ ತೀರ್ಪು ಕೊಡುವಂಥ ಒಂದು ಸಂದರ್ಭದಲ್ಲಿ ಈ ವಿಚಾರವನ್ನು ಪ್ರಸ್ತಾಪವನ್ನು ಮಾಡಿದರು. ಅವತ್ತು ಕೂಡ ಕರ್ನಾಟಕ ಇದಕ್ಕೆ ಸಂಬಂಧಪಟ್ಟಂತೆ ಈ ಕಾವೇರಿ ನೀರಿಗೆ ಸಂಬಂಧಪಟ್ಟಂತೆ ಕೇರಳ, ಕರ್ನಾಟಕ ಹಾಗೂ ತಮಿಳುನಾಡು, ಪುದುಚೇರಿ ಈ 4 ರಾಜ್ಯಗಳು ಕೂಡ ಹಂಚಿಕೆ ಆಗಿರೋದ್ರಿಂದ ಅವತ್ತು ತೀರ್ಪು ಬಂದಾಗ ಅದರ ನೇರ ಪರಿಣಾಮ ಆಗಿದ್ದು ಕರ್ನಾಟಕಕ್ಕೆ. ಹೀಗಾಗಿ ಸಾಮಾನ್ಯ ವರ್ಷದಲ್ಲಾದರೆ ಓಕೆ, ಸಂಕಷ್ಟ ವರ್ಷದಲ್ಲಿ ಏನು ಮಾಡಬೇಕು ಅನ್ನುವಂಥ ಒಂದು ಪ್ರಶ್ನೆಯನ್ನು ಅವತ್ತು ಕೇಳಿದಾಗ ಪಾಲಿನ ನಾರಿಮನ್ ಅವರು ಇದನ್ನು ಭಾಳಷ್ಟು ಸರಳವಾಗಿ, ಸೊಗಸಾಗಿ, ಭಾಳಷ್ಟು ಅರ್ಥ ಆಗುವಂಥ ಒಂದು ರೀತಿಯಲ್ಲಿ ಸುಪ್ರೀಂ ಕೋರ್ಟಲ್ಲಿ ಹೇಳಿದ್ದು ನಿಜ. ಸಂಕಷ್ಟ ವರ್ಷದಲ್ಲಾದರೆ ಏನು ಮಾಡಬೇಕು ಅಂತ, ಮಳೆನೇ ಬರಲಿಲ್ಲ ಅಂತ ನೀರನ್ನು ಎಲ್ಲಿಂದ ತರಬೇಕು ಅಂತ. ಹೀಗಾಗಿ ಅವತ್ತು ಸಂಕಷ್ಟ ಸೂತ್ರವನ್ನು ಸುಪ್ರೀಂ ಕೋರ್ಟೇ ಮಾಡಿತ್ತು. ಅದು 2018 ಫೆಬ್ರವರಿ ತಿಂಗಳಲ್ಲಿ ಬಂದಂತಹ ಒಂದು ಆದೇಶ. ಇವತ್ತು ನಮಗೆ ಸಂಕಷ್ಟ ವರ್ಷ, ಈ ವರ್ಷವನ್ನು ಬಹುತೇಕ ಇನ್ನು ನಾವು ಸಂಕಷ್ಟ ವರ್ಷ ಅಂತಲೇ ಕರಿಬೇಕಾಗುತ್ತೆ. ಮುಂದಿನ ದಿನಗಳಲ್ಲಿ ಮಳೆ ಬರಲಿಲ್ಲ ಅಂತ ಹೇಳಿದ್ರೆ ಈಗಿರುವಂಥ ಒಂದು ನೀರು ಮಂಡ್ಯದಿಂದ ಬೆಂಗಳೂರವರೆಗೂ ಕೊಡೋದಕ್ಕೂ ಕೂಡ ಕಷ್ಟ ಆಗುತ್ತೆ ಅನ್ನುವಂಥ ಮಾತುಗಳು ಕೂಡ ಕೇಳಿ ಬರ್ತಾ ಇರುವಂಥದ್ದು. ಹೀಗಾಗಿ ಇವತ್ತಿನ ತೀರ್ಪು ಸಹಜವಾಗಿ ನಮಗೆ ಹಿನ್ನಡೆ ಆಗಿದೆ. ಈ ಹಿನ್ನಡೆ ಆಗಿರುವಂಥದ್ದನ್ನು ಮತ್ತೆ ಈ ಆದೇಶವನ್ನು ಪ್ರಶ್ನೆ ಮಾಡಿ ಸುಪ್ರೀಂ ಕೋರ್ಟ್ಗೆ ರಾಜ್ಯ ಸರ್ಕಾರ ಹೋಗಲೇಬೇಕು. ಅದಕ್ಕೂ ಮೊದಲು ಸರ್ವಪಕ್ಷಗಳ ನಿಯೋಗವನ್ನು ಮುಖ್ಯಮಂತ್ರಿ DK ಶಿವಕುಮಾರ್ ಅವರು ಕರೆದಿದ್ದಾರೆ. ಭಾನುವಾರ ನಡೆಯುವಂತಹ ಸರ್ವಪಕ್ಷಗಳ ನಿಯೋಗ ಹಾಗೂ ಹಿರಿಯ ವಕೀಲರ ತಂಡ ಸರ್ಕಾರಕ್ಕೆ ಮುಂದಿನ ನಡೆ ಹೇಗಿರಬೇಕು, ಸರ್ಕಾರದ ಮುಂದಿನ ನಡೆ ಹೇಗಿರಬೇಕು, ಕಾನೂನು ಹೋರಾಟ ಯಾವ ರೀತಿಯಾಗಿ ಇರಬೇಕು ಅನ್ನುವಂತಹ ಒಂದು ಚರ್ಚೆಗಳಾಗ್ತವೆ. ಆಗ ವಿಪಕ್ಷಗಳು ಕೂಡ ಕೆಲವೊಂದು ಸಲಹೆಗಳನ್ನು ಕೊಡಬಹುದು. ನೆಲ, ಜಲ, ಭಾಷೆ ವಿಚಾರದಲ್ಲಿ ಬಂದಾಗ ಎಲ್ಲ ಪಕ್ಷಗಳು ಕೂಡ ಒಗ್ಗಟ್ಟಾಗಿ ಕೆಲಸ ಮಾಡಿದವೆ. ಕಾವೇರಿ ವಿಚಾರದಲ್ಲೂ ಕೂಡ ಅದು ಹಿಂದೆ ಹಲವು ಯಾವುದೇ ಪಕ್ಷ ಅಧಿಕಾರದಲ್ಲಿದ್ದರೂ ಕೂಡ ಕೆಲಸಗಳು ಆಗಿದ್ದಾವೆ. ಹೀಗಾಗಿ ಭಾನುವಾರ ನಡೆಯುವಂತಹ ಸರ್ವಪಕ್ಷಗಳ ಸಭೆ ಭಾಳಷ್ಟು ಮಹತ್ವವನ್ನು ಪಡ್ಕೊಂಡಿದೆ. ಅವತ್ತು ಅಂತಿಮವಾಗಿ ತೀರ್ಮಾನ ಮಾಡ್ತಾರೆ ಯಾವ ವಿಚಾರಗಳನ್ನು ಇಟ್ಕೊಂಡು ನಾವು ಸುಪ್ರೀಂ ಕೋರ್ಟ್ ಮೊರೆ ಹೋಗಬೇಕು, ಅಲ್ಲಿ ಯಾವ ರೀತಿಯಾಗಿ ವಾದ ಮಂಡನೆ ಮಾಡಬೇಕು ಅಂತ. ಅವತ್ತು ಸುಪ್ರೀಂ ಕೋರ್ಟ್ ವಕೀಲರು ಕೂಡ ಬರುವಂಥ ಒಂದು ಸಾಧ್ಯತೆ ಇರೋದ್ರಿಂದ ಬಹುತೇಕ ಸೋಮವಾರದ ಬಳಿಕ CWMA ಆದೇಶವನ್ನು ಪ್ರಶ್ನೆ ಮಾಡಿಕೊಂಡು ಸುಪ್ರೀಂ ಕೋರ್ಟ್ ಹೋಗುವಂತಹ ಸಾಧ್ಯತೆಗಳಿದ್ದಾವೆ. ಸುಪ್ರೀಂ ಕೋರ್ಟಲ್ಲಿ 3500 ಕ್ಯೂಸೆಕ್ ನೀರು ಬಿಡಬೇಕು. ಇನ್ನು ಯಾಕೆಂತ ಹೇಳಿದ್ರೆ 3-4 ದಿನ ಆಗೇ ಆಗುತ್ತೆ. ಅದರ ಒಳಗಡೆ ಮಳೆ ಬಂದಿದ್ದೆ ಆದರೆ ನಮಗೂ ಸಮಸ್ಯೆ ಇಲ್ಲ, ತಮಿಳುನಾಡವ್ರಿಗೂ ಸಮಸ್ಯೆ ಇಲ್ಲ. ಒಂದು ವೇಳೆ ಮಳೆ ಬರಲಿಲ್ಲ ಅಂತ ಹೇಳಿದ್ರೆ ಯಥಾ ಪ್ರಕಾರ ಈಗಿರುವಂಥ ಸಮಸ್ಯೆ ಮುಂದುವರೆದಿದ್ದೆ ಆದರೆ 3500 ಕ್ಯೂಸೆಕ್ ನೀರು ಪ್ರತಿದಿನ ಬಿಡೋದಕ್ಕೆ ಆಗೋದಿಲ್ಲ ಅನ್ನುವಂಥ ಒಂದು ನಮ್ಮ ವಾದ ಏನಿದೆ ಆ ವಾದವನ್ನು ಸುಪ್ರೀಂ ಕೋರ್ಟ್ನಲ್ಲಿ ಬಲವಾಗಿ ಮಂಡಿಸಲೇಬೇಕು. ಅದಕ್ಕೆ ಸುಪ್ರೀಂ ಕೋರ್ಟ್ ಏನು ತೀರ್ಪು ಕೊಡುತ್ತೆ ಅಂತ ಕಾದು ನೋಡಬೇಕಾಗುತ್ತೆ. ಈ ಒಂದು ಆಪ್ಷನ್ ನಮ್ಮ ರಾಜ್ಯ ಸರ್ಕಾರದ ಮುಂದೆ ಇದೆ. ರಾಮ್, ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ.